ನಿಮ್ಮೆಲ್ಲರ ಗಟ್ಟಿ ಚಪ್ಪಾಳೆಯ ಹರಕೆ ಹಾರೈಕೆ ಆ ಇಬ್ಬರು ಅಪ್ರತಿಮ ಕಲಾವಿದರ ಮೇಲೆ ಇರಬೇಕು ಅಂತ ಆಶಿಸ್ತೇನೆ. ದೇವರು ಸುದೀರ್ಘ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನು ಅವರಿಗೆ ಕರುಣಿಸಲಿ ಅಂತ ಆಶಿಸ್ತಾ, ಸನ್ಮಾನಿತರ ಮಾತುಗಳನ್ನು ಕೇಳದಿದ್ದರೆ ಕಾರ್ಯಕ್ರಮಕ್ಕೆ ಅಂತ್ಯ ಖಂಡಿತ ಇಲ್ಲ. ಆ ನಿಟ್ಟಿನಲ್ಲಿ ಸನ್ಮಾನಿತರ ಪರವಾಗಿ ಮೊದಲಿಗೆ ಜನ್ಸಾಲೆಯವರು, ಆ ಬಳಿಕ ರವೀಂದ್ರ ದೇವಾಡಿಗರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಆರಾಧ್ಯ ಮೂರ್ತಿಯಾಗಿರುವಂಥ ಸ್ವಾಮಿ ಬ್ರಹ್ಮಲಿಂಗೇಶ್ವರನನ್ನು, ಮೇಳದ ಅಧಿದೇವನಾಗಿರುವಂಥ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯನ್ನು ಮನಸ ಧ್ಯಾನಿಸಿ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಸೇರಿರುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಮೊದಲಾಗಿ ತಲೆಬಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಲಾವಿದನಿಗೆ ಗೌರವ, ಪುರಸ್ಕಾರ, ಪ್ರಶಸ್ತಿ, ಸನ್ಮಾನ ಆದವಾಗ ಸಂತೋಷ ಪಡುವುದು ಸಹಜ, ಉತ್ತರಿಸುವುದು ಮಾತ್ರ ಭಾರಿ ಕಷ್ಟ. ಏಕೆಂದರೆ ಭಾಗವತಿಗೆ ಮಾಡೋದು ಭಾರಿ ಸುಲಭ, ಮಾತಾಡೋದು ಭಾರಿ ಕಷ್ಟ. ಆದರೆ ಭಾವ ಬಲಿತಾಗ ಮಾತು ಮೌನವಾಗ್ತದೆ. ಇವತ್ತಿನ ಈ ಒಂದು ಶುಭ ಗಳಿಗೆಯಲ್ಲಿ ನಾವು ಪಡೆದಿರುವಂಥ ಈ ಒಂದು ಪ್ರಶಸ್ತಿ ನಮ್ಮ ಯಕ್ಷಗಾನ ಬದುಕಿನ ಸಾರ್ಥಕತೆಯ ಕ್ಷಣ ಎಂಬುದಾಗಿ ಭಾವಿಸಿಕೊಳ್ತಾ ಇದ್ದೇವೆ. ಪೆರಡೂರು ಜಾತ್ರೆಯ ಈ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿ ಡೇರೆ ಮೇಳದ ಆಟ ನಡೀತಾ ಇತ್ತು. ಇವಾಗಿನ ನಮ್ಮ ಪ್ರವೀಣಣ್ಣ ಹಾಗೆ ಅವರೆಲ್ಲ ಹಿರಿಯ ಕಿರಿಯ ಬಳಗದವರ ಯೋಚನೆ ಸಾನ್ನಿಧ್ಯದಲ್ಲಿ ನಾವು ಯಾಕೆ ಬಯಲಾಟ ಮಾಡಬಾರದು. ನಿಜವಾಗಿ ಇದು ಅರ್ಥಪೂರ್ಣ ಕೆಲಸವನ್ನು ಯಕ್ಷಮಿತ್ರ ಬಳಗ ಪೆರಡೂರಿನವರು ಈ ವರ್ಷ ಮಾಡಿದ್ದೀರಿ ಎಂಬುದಾಗಿ ಈ ವೇದಿಕೆಯಲ್ಲಿ ಮೊಟ್ಟ ಮೊದಲಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಯಾಕಂದರೆ ಇದೊಂದು ಒಳ್ಳೆಯ ಉದ್ದೇಶ. ನಿಮ್ಮೂರ ಜಾತ್ರೆಯಲ್ಲಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಈ ಒಂದು ಯಕ್ಷಾರಾಧನೆ ಸೇವೆ ಅದು ಬಯಲಾಟವಾಗಿ ನೆರವೇರಬೇಕೆಂಬ ನಿಮ್ಮ ಈ ಸದುದ್ದೇಶದ ಸಂಕಲ್ಪ ಜೊತೆಯಲ್ಲಿ ವರ್ಷದಲ್ಲಿ ಒಬ್ಬರಿಗೂ ಇಬ್ಬರಿಗೂ ತಮ್ಮ ಈ ಒಂದು ಯಕ್ಷ ಪದ್ಮ ಪುರಸ್ಕಾರವನ್ನು ನೀಡುವಂಥ ಈ ಒಂದು ಸಂಕಲ್ಪ, ಇದೆಲ್ಲದಕ್ಕೂ ನಾನು ಮೊಟ್ಟ ಮೊದಲಾಗಿ ಶುಭಾಶಯವನ್ನು ಕೋರುತ್ತಾ, ನೀವು ಹಮ್ಮಿರುವಂಥ ಈ ಒಂದು ಸದುದ್ದೇಶದ ಸಂಕಲ್ಪಕ್ಕೆ ಶ್ರೀ ಅನಂತ ಪದ್ಮನಾಭ ಅನವರತ ಕಾಲ ನಿಮ್ಮನ್ನು ಅನುಗ್ರಹಿಸಲಿ ಎಂಬುದಾಗಿ ಮೊದಲಾಗಿ ನಿಮ್ಮೆಲ್ಲ ಸದಸ್ಯರಿಗೆ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಯಕ್ಷಗಾನ ರಂಗಭೂಮಿಗೆ ನಾನು ಬಂದು 26 ವರ್ಷ ಆಯಿತು. 26 ವರ್ಷದಲ್ಲಿ 12 ವರ್ಷ ಮಾರಣಕಟ್ಟೆ ಮೇಳದಲ್ಲಿ ದುಡಿದರೆ, ತದನಂತರ ನನ್ನ ಸೇವೆ ಅನವರತ ಕಾಲ ಪೆರಡೂರು ಮೇಳದಲ್ಲಿ.
ಮಧ್ಯಂತರದಲ್ಲಿ ಏನೋ ಒಂದು ವಿಷಯಗಳಿಗಿಂತ ಹೊರಗೋದೆ ಮತ್ತೆ ಪುನಃ ಅನಂತ ಪದ್ಮನಾಭ ಈ ಸಾನ್ನಿಧ್ಯದಲ್ಲಿ ತಾನು ಸೇವೆ ಮಾಡಬೇಕೆಂಬ ಒಂದು ಉದ್ದೇಶ ಇರ್ಬೋದು. ಆ ಉದ್ದೇಶವನ್ನು ಇವತ್ತಿನ ಸಂಘಟಕರ ಮುಖಾಂತರವಾಗಿ ಮತ್ತೆ ಪುನಃ ನನಗೆ ಸಿಕ್ಕಿದೆ ಎಂಬುದು ಇದು ನನ್ನ ಪಾಲಿನ ದೊಡ್ಡ ಸೌಭಾಗ್ಯ. ಹಾಗೆ ಯಕ್ಷಗಾನ ರಂಗದಲ್ಲಿ ಸಾಮಾನ್ಯ 30 ವರ್ಷಗಳ ಕಾಲ ತನ್ನನ್ನು ತಾನು ತೊಡಗಿಸಿಕೊಂಡು ಶ್ರೇಷ್ಠ ಹಾಸ್ಯಗಾರರಾಗಿ ಇತರರಿಗೆ ಮಾರ್ಗದರ್ಶಕರಾಗಿರುವಂಥ ರವೀಂದ್ರ ದೇವಾಡಿಗರು. ರವೀಂದ್ರ ದೇವಾಡಿಗರ ಬಗ್ಗೆ ನಾನು ಹೇಳಬೇಕಾದ ಒಂದೆರಡು ವಿಚಾರ ಏನು ಕೇಳಿದರೆ, ಒಬ್ಬ ಕಲಾವಿದ ಬೆಳೆಯುವಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕತನ ಇದ್ದರೆ ಅವನ ಸ್ಥಾನಮಾನ ಬಯಸದೆ ಹಂತ ಹಂತವಾಗಿ ಅವನ ನಿರೀಕ್ಷೆ ಇಲ್ಲದೆ ಬೆಳಿತಾನೆ ಎನ್ನುವುದಕ್ಕೆ ಸಾಕ್ಷಿ ನಮ್ಮ ರವೀಂದ್ರ ದೇವಾಡಿಗರು ಎಂಬುದಾಗಿ ಈ ವೇದಿಕೆಯಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಅವರು ಬೆಳೆಯುವ ಸಂದರ್ಭದಲ್ಲಿ ಇಡೀ ರಾತ್ರಿಗೆ ನಾನು ತಿಳಿದ ಮಟ್ಟಿಗೆ ಒಂದು 6ರಿಂದ 7 ಪಾತ್ರವನ್ನು ಮಾಡಿರ್ಬೋದು. ಅಂದರೆ ಆವಾಗಿನ ಕಲಾವಿದರಿಗೆ ತಾವು ರಂಗದಲ್ಲಿ ದುಡಿಬೇಕು, ರಂಗಕ್ಕೆ ಬಂದಿದ್ದೇವೆ, ಬಂದ ಮೇಲೆ ನಾವೇನಾದರೂ ಸಾಧನೆ ಮಾಡಬೇಕು ಎನ್ನುವಂಥ ಒಂದು ಛಲ ಮತ್ತು ಅದರ ಜೊತೆಯಲ್ಲಿ ಶ್ರದ್ಧೆ ಪ್ರಾಮಾಣಿಕತನದ ಒಂದು ನಿಷ್ಠೆ ಇದು ಇರುವುದರಿಂದ ಇವತ್ತು ರವೀಂದ್ರ ದೇವಾಡಿಗರು 30 ವರ್ಷದ ಯಕ್ಷಗಾನ ತಿರುಗಾಟವನ್ನು ಪೂರೈಸಿ ಇವತ್ತು ಈ ಒಂದು ಯಕ್ಷ ಪದ್ಮ ಪ್ರಶಸ್ತಿ ಅವರ ಜೊತೆಯಲ್ಲಿ ನಾನು ಪಡ್ಕೊಂಡಿದ್ದೇನೆ ಅಂದರೆ ಇದು ನಿಜವಾಗಿ ನನಗೊಂದು ಹೆಮ್ಮೆ ತಂದಂಥ ವಿಚಾರ. ನಾನು ಯಕ್ಷಗಾನ ಕಲಿಯುವ ಸಂದರ್ಭದಲ್ಲಿ ನನಗೆ ಮಾಡಿದ ಉಪಕಾರವನ್ನು ನಾನು ಹಿಂದೊಮ್ಮೆ ನೆನಪು ಮಾಡಿಕೊಂಡಿದ್ದೇನೆ. ಹೋಗುವಾಗ ಮಳೆ ಬರಲಿಲ್ಲ, ಹೊಳೆಯಲ್ಲಿ ನೀರು ಕಡಿಮೆ ಇತ್ತು. ಯಕ್ಷಗಾನ ತಾಳಾಭ್ಯಾಸ ಮಾಡಿಕೊಂಡು ಈಚೆ ಕ್ಲಾಸ್ ಮುಗಿಸಿ ಈಚೆ ಬರುವ ಹೊತ್ತಿಗೆ ಹೊಳೆಯಲ್ಲಿ ನೀರು ತುಂಬಿತ್ತು. ಆ ಸಂದರ್ಭದಲ್ಲಿ ರವೀಂದ್ರ ದೇವಾಡಿಗರು ವಸುದೇವ ಕೃಷ್ಣನನ್ನು ಬುಟ್ಟಿಯಲ್ಲಿ ಹೊತ್ಕೊಂಡು ಆದವಾಗೆ ಈ ರಾಘವೇಂದ್ರನ ಕೈಯಲ್ಲಿ ಎತ್ಕೊಂಡು ರವೀಂದ್ರ ದೇವಾಡಿಗರು ಬಂದಂಥ ಒಂದು ರವೀಂದ್ರ ದೇವಾಡಿಗರು ಆ ಒಂದು ಉಪಕಾರ ಮತ್ತೊಂದು ಆ ಒಂದು ನನಗೆ ಮಾಡಿದಂಥ ಪ್ರೋತ್ಸಾಹವನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರಿರುವಂಥ ಈ ಸಂಸ್ಥೆಯಲ್ಲಿ ನಾನು ಪ್ರಧಾನ ಭಾಗವತನಾಗಿ ಇಬ್ಬರು ದುಡಿತಾ ಇದ್ದೇವೆ ಅಂದರೆ ನಿಜವಾಗಿ ಇದು ಸಂತೋಷ ಪಡುವಂಥ ವಿಚಾರ. ನಮ್ಮಿಬ್ಬರ ಈ ಒಂದು ಸೇವೆ ಅನಂತ ಪದ್ಮನಾಭನ ಸಾನ್ನಿಧ್ಯದಲ್ಲಿ ಅನವರತ ಕಾಲ ಮಾಡುವಲ್ಲಿ ದೇವರು ಅನುಗ್ರಹಿಸಲಿ, ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಎಂಬುದಾಗಿ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಸನ್ಮಾನಿಸಿದಂಥ ಎಲ್ಲ ಪದಾಧಿಕಾರಿಗಳು ಹಾಗೆ ಪ್ರೋತ್ಸಾಹಿಸಿದಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಮತ್ತೊಮ್ಮೆ ತಲೆಬಾಗಿ ವಂದನೆಯನ್ನು ಸಲ್ಲಿಸುತ್ತಾ ಮಾತಾಡ್ತಾ ಹೋದರೆ ಇಡೀ ರಾತ್ರಿ ಮಾತಾಡುವಷ್ಟು ವಿಚಾರ ನನ್ನ ಬದುಕಿನ ಬಗ್ಗೆ ಉಂಟು. ಆದರೆ ಸಂದರ್ಭ ಇದಲ್ಲ, ಯಾಕೆಂದರೆ ಮುಂದೆ ಪ್ರದರ್ಶನ ಇದೆ. ಆದ್ದರಿಂದ ಮುಂದೆ ನನ್ನ ಯಕ್ಷ ತಿರುಗಾಟದ ಬದುಕಿಗೆ ಬೆಳವಣಿಗೆಗೆ ತಾವೆಲ್ಲ ಹೂವನ್ನು ಹಾಸಿ ಸದಾಕಾಲ ನನ್ನನ್ನು ಪ್ರೋತ್ಸಾಹಿಸಿ ನನ್ನ ಯಕ್ಷಗಾನದ ಕನಸನ್ನು ನನಸು ಮಾಡಿ ಎಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ನಾನು ಕಟ್ಟಿರುವಂಥ ನನ್ನ ಕನಸಿನ ಕೂಸು ಯಕ್ಷರಾಘವ ಜನಸಾಲೆ ಎಂಬ ಪ್ರತಿಷ್ಠಾನ, ಆ ಪ್ರತಿಷ್ಠಾನದ ಮುಖಾಂತರವಾಗಿ ಅನೇಕ ಕಲಾವಿದರನ್ನು ಹಾಗೆ ಆರ್ಥಿಕ ಇದರಲ್ಲಿ ನೊಂದವರನ್ನು, ಅನೇಕ ವಿದ್ಯಾರ್ಥಿಗಳನ್ನು, ಹಾಗೆ ಗೃಹ ನಿರ್ಮಾಣ ಮಾಡುವ ಕಲಾವಿದರನ್ನು ಎಲ್ಲರನ್ನು ಗುರುತಿಸಿ ಗೌರವಿಸುವಂಥ ಒಂದು ಕೆಲಸವನ್ನು 2 ವರ್ಷದಿಂದ ಮಾಡ್ತಾ ಇದ್ದೇವೆ. ಆ ಒಂದು ಸಂಸ್ಥೆಗೆ ತಮ್ಮೆಲ್ಲರ ಪ್ರೋತ್ಸಾಹ ಸದಾಕಾಲ ನೀಡಬೇಕು. ಆ ಸಂಸ್ಥೆ ಬೆಳೆಯಬೇಕಾದರೆ ನಿಮ್ಮಂಥ ಅಭಿಮಾನಿಗಳ ದಾನಿಗಳ ಪ್ರೋತ್ಸಾಹ ಸಹಕಾರ ಸದಾ ಇದ್ದರೆ ಮಾತ್ರ ಸಾಧ್ಯ. ಅಂಥ ಸಂಸ್ಥೆಯನ್ನು ಹುಟ್ಟಾಕಿ ಕಾರ್ಯನಿರ್ವಹಿಸುತ್ತಿರುವಂಥ ನಮ್ಮೆಲ್ಲ ಮಿತ್ರ ವೃಂದದವರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾಕಾಲ ಇರಲಿ ಎಂಬುದಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಈ ಒಂದು ಯಕ್ಷ ಪದ್ಮ ಪ್ರಶಸ್ತಿಯನ್ನು ಪಡೆಯುವಲ್ಲಿ ಈ ಒಂದು ಸಂಸ್ಥೆ, ಯಾಕಂದರೆ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ನನಗೇನು ಕೊಟ್ಟಿದೆ ಕೇಳಿದರೆ ನನ್ನ ಬದುಕನ್ನು ಅನಂತ ಮಾಡಿದೆ. 0 ಇದ್ದವ ಇವತ್ತು ಹೀರೋ ಆಗಿದ್ದು ಎಲ್ಲಿ ಕೇಳಿದರೆ ಈ ಅನಂತ ಪದ್ಮನಾಭನ ಸಾನ್ನಿಧ್ಯ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯಜಮಾನರಾಗಿರುವಂಥ ವೈ ಕರುಣಾಕರ್ ಶೆಟ್ಟಿಯವರು. ಯಾಕಂದರೆ ನನ್ನನ್ನು ಬೆಳೆಸುವಲ್ಲಿ ಅವರ ಪ್ರೋತ್ಸಾಹ ತುಂಬ ಇದೆ. ಮೊದಲು ಸಹ ಅವರ ಕುಟುಂಬದವರ ಯಜಮಾನಿಕೆಯಲ್ಲೇ ನಾನಿದ್ದವ ಮಂಜೇಶ್ ಶೆಟ್ಟರು ಅಂತೇಳಿ. ತದನಂತರ ಪೆರಡೂರು ಮೇಳಕ್ಕೆ ಬಂದಾವಾಗ ನನ್ನ ಗೌರವಕ್ಕೆ ಯಾವುದೇ ಒಂದು ಧಕ್ಕೆ ಬಾರದ ರೀತಿಯಲ್ಲಿ ಭಾಗವತನನ್ನು ಹೇಗೆ ನೋಡಿಕೊಳ್ಬೇಕು, ಆ ಭಾಗವತನಿಗೆ ಯಾವ ಗೌರವ ಸಲ್ಲಿಸಬೇಕು, ನಾನು ವಯಸ್ಸಿನಲ್ಲಿ ಸಣ್ಣವನಾದರೂ ನನ್ನನ್ನು ಅಷ್ಟು ಎತ್ತರದಲ್ಲಿ ಇಟ್ಟು ನನ್ನನ್ನು ಪ್ರೋತ್ಸಾಹಿಸಿದಂಥ ವೈ ಕರುಣಾಕರ್ ಶೆಟ್ಟಿಯವರಿಗೆ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಮೇಳದ 2ನೇ ವೇಷಧಾರಿಯಿಂದ ಹಿಡಿದು ಬಾಲಗೋಪಾಲದ ಎಲ್ಲ ಕಲಾವಿದರು ನನ್ನ ಬೆಳವಣಿಗೆ ಹಂತದಲ್ಲೂ ಸಹ ಪ್ರೋತ್ಸಾಹಿಸಿದ್ದಾರೆ. ಇವತ್ತೂ ಸಹ ಎಲ್ಲ ಕಲಾವಿದರು ನನಗೆ ಪ್ರೀತಿಯಿಂದ ಪ್ರೋತ್ಸಾಹಿಸಿದ್ದಾರೆ.
ಜೊತೆಯಲ್ಲಿ ಮೇಳದ ಪ್ರಬಂಧಕರಾಗಿರುವಂಥ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಹಾಗೆ ನನಗೆ ಅನವರತ ಕಾಲ ಸಾಥ್ ನೀಡಿರುವಂಥ ಹಿಮ್ಮೇಳದಲ್ಲಿರ್ಬೋದು ಸುನೀಲ್ ಭಂಡಾರ್ ಇರ್ಬೋದು, ಶ್ರೀಧರ್ ಭಂಡಾರ್ ಇರ್ಬೋದು, ರಾಕೇಶ್ ಬಲ್ಲೆ ಇರ್ಬೋದು, ಜನಾರ್ದನ್ ಆಚಾರ್ಯ ಇರ್ಬೋದು, ಹಾಗೆ ಇವಾಗ ನನಗೆ ಪ್ರೋತ್ಸಾಹಿಸ್ತಿರುವಂಥ ಸುಜನ್ ಕುಮಾರ್ ಹಾಲಾಡಿ, ಶ್ರೀನಿವಾಸ್ ಪ್ರಭು, ಪ್ರಜ್ವಲ್ ಮುಂಡಾಡಿ, ಇವರೆಲ್ಲ, ಯಾಕಂದರೆ ಒಬ್ಬ ಕಲಾವಿದ ಬೆಳೆಯಬೇಕಾದ್ರೆ ಕೇವಲ ಒಬ್ಬ ಇದ್ರೆ ಸಾಲದು, ಇವರೆಲ್ಲರ ಪ್ರೋತ್ಸಾಹ ಇದ್ರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ. ಈ ಸಂದರ್ಭದ, ಯಾಕಂದ್ರೆ ಇದು ನೆನಪು ಮಾಡಿಕೊಳ್ಳುವಂಥ ಒಂದು ಸಂದರ್ಭ, ಯಾಕಂದರೆ ಒಂದು ಯಕ್ಷ ಪದ್ಮ ಅನ್ನುವ ಒಂದು ಒಳ್ಳೆಯ ಪ್ರಶಸ್ತಿಯನ್ನು ಪಡೆದವಾಗ ಆ ಪ್ರಶಸ್ತಿಗೆ ಪಾತ್ರ ಆಗಲಿಕ್ಕೆ ಕೇವಲ ನಾನೊಬ್ಬ ಅಲ್ಲ, ನಿಮ್ಮೆಲ್ಲರ ಹಾಗೆ ಎಲ್ಲ ಕಲಾವಿದರ, ಮೇಳದ ಯಜಮಾನರ ಎಲ್ಲ ಪ್ರೋತ್ಸಾಹ ಇದೆ. ಎಲ್ಲ ನನ್ನನ್ನು ಪ್ರೋತ್ಸಾಹಿಸಿದ, ಬೆಳೆಸಿದ ಇಂಥ ಎಲ್ಲ ಕಲಾವಿದರಿಗೆ, ಅಭಿಮಾನಿ ಬಂಧುಗಳಿಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸಿ, ಮಾತು ಸ್ವಲ್ಪ ಉದ್ದವಾಗಿದೆ, ದಯವಿಟ್ಟು ಕ್ಷಮೆ ಇರಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಯಕ್ಷಗಾನಂ ವಿಶ್ವಗಾನಂ. ಸನ್ಮಾನವನ್ನು ಸ್ವೀಕರಿಸಿ ಮನದಾಳದ ಮಾತುಗಳನ್ನು ತೆರೆದಿಟ್ಟಂತಹ ಜನ್ಸಾಲೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದೀಗ ಅವರಿಗೆ ಸನ್ನೆಯಲ್ಲೇ ಹೇಳಬೇಕು. ಇಷ್ಟ ದೇವತೆಯನ್ನು ಮನಸಾರೆ ಪ್ರಾರ್ಥಿಸಿಕೊಳ್ಳುತ್ತಾ, ಹಾಗೆ ಕದಳಿ ಪ್ರಿಯನಿಗೂ ನಮಸ್ಕರಿಸಿಕೊಳ್ಳುತ್ತಾ, ವೇದಿಕೆಯಲ್ಲಿದ್ದಂಥ ಗಣ್ಯಾತಿ ಗಣ್ಯರೇ ಹಾಗೂ ಯಕ್ಷ ಅಭಿಮಾನಿಗಳೇ ಎಲ್ರಿಗೂ ನಮಸ್ಕಾರ. ಮಾತು ಉದ್ದಾಯಿತು ಅಂತ ಹೇಳಿದ್ರೆ ಭಾಗವತರು, ಗಿಡ್ಡ ಮಾಡ್ಲಿಕ್ಕೆ ನಾನಿದ್ದೇನೆ, ಸಮಸ್ಯೆ ಇಲ್ಲ. ಯಾಕಂತ ಹೇಳುವುದೆಲ್ಲ ಅವ್ರು ಹೇಳಿದ್ದಾರೆ. ಈಗ ನಾನೇನು ಅವರೇನು ಅಂತೆಲ್ಲ ಹೇಳಿದ್ದಾರೆ. ಮತ್ತು ನನ್ನ ಬಗ್ಗೆ ನಾನು ಹೇಳ್ಕೊಳ್ಳುವಂಥದ್ದು ಎಂತ, ನಾನು ನೋಡ್ತಿದ್ದು ಇವತ್ತಿನ ಎಲ್ಲ ನೀವು, ಇದೀಗ 26ನೇ ವರ್ಷ ನಾನು ನೋಡ್ತಾ ಇದ್ದೀನಿ. ಮತ್ತು ನಾನು ಹೇಳಲಿಕ್ಕೆ ಅಂತ ಉಂಟು ಅಲ್ವಾ? ಸಂತೋಷ ಏನು ಕೇಳಿದ್ರೆ, 26 ವರ್ಷಗಳ ಕಾಲ ಈ ಪೆರಡೂರು ಮೇಳದಲ್ಲಿ ಇದ್ದುದಕ್ಕೆ ಇವತ್ತೊಂದು ಸಾರ್ಥಕತೆ ಕಾಣ್ತಾ ಇದ್ದೇನೆ ನಾವು. ಕಾರಣ ಯಕ್ಷ ಪದ್ಮ ಪ್ರಶಸ್ತಿ, ಅದು ಮತ್ತೆ ಸಿಗ್ಬೋದು ಅವನ ಅನುಗ್ರಹ ಬಂದರೆ. ಇದು ಸಿಕ್ಕಿದೆ ಅಂತ ಅದನ್ನು ಯೋಗ ಅಂತ ತಿಳ್ಕೊಳ್ತೇನೆ. ಪವನ್ ಹೇಳಿದ ಹಾಗೆ ಭಾಳ ಮಾತಾಡಿದ್ರು ಅವ್ರು ನಮ್ಮ ಬಗ್ಗೆ. ಅಷ್ಟೆಲ್ಲ ದೊಡ್ಡ ಕಲಾವಿದ ಅಲ್ಲ, ಭಾರಿ ಹೊಗಳಿದ್ರು ಅವರು. ನನಗೆ ಓದಲಿಕ್ಕೆಲ್ಲ ಸರಿ ಬರುವುದಿಲ್ಲ ಇವತ್ತು. ಯಾಕೆ ಆದರೂ ತಯಾರಿ ಮಾಡ್ಕೊಳ್ತೇನೆ. ಹಾಗೆ ಕೇಳಿದ್ರೆ ನಾನು ಮೊದಲಿಂದ ಒಂದು ಅಭ್ಯಾಸ, ನಾನು ಸಣ್ಣದಿರುವಾಗಲೂ ರಾತ್ರಿ ನಾನು ಮಲಗುವುದಿಲ್ಲ ಆಗಿತ್ತು. ಬೆಳಗ್ಗೆ ತನಕ ಆಟ ನೋಡ್ತಾ ಇದ್ದೆ, ಯಾವ ಕಲಾವಿದರು ಏನು ಮಾಡ್ತಾರೆ ಅಂತೇಳಿ ಆಟ ನೋಡ್ತಾ ಇದ್ದೆ. ಆ ಆಟ ನೋಡಿದ್ರಿಂದ ನಾನು ಈ ಮಟ್ಟಕ್ಕೆ ಇವತ್ತು ಬೆಳೆಯುವಾಗ ಆಯಿತು ಅಂತ. ಕಂಡೇ ಕಲ್ತದ್ದೇ ಬಿಟ್ಟರೆ ಯಾವುದನ್ನು ಓದಿ ಕಲ್ತದ್ದಲ್ಲ. ನಾನು ಅದಕ್ಕೆ ಓದಲಿಕ್ಕೆ ಬರೋದಿಲ್ಲ, ಓದಿ ಆಗ ಮತ್ತೆ ಸಮಸ್ಯೆ ಅದು ಇವತ್ತು ನನಗೆ ಈ ಕ್ಷೇತ್ರದಲ್ಲಿ ಅನ್ನ ಕೊಡ್ತಾ ಉಂಟು ಅಂತ. ಮತ್ತು ನಮ್ಮ ಯಜಮಾನರು ಸಣ್ಣಿಂದಲೂ ನನ್ನನ್ನು ಪ್ರೋತ್ಸಾಹಿಸ್ತಾ ಬಂದರು. 3ನೇ ಹಾಸ್ಯಗಾರನಾಗಿದ್ದೆ, 2ನೇ ಹಾಸ್ಯಕ್ಕೆ ಬಂದೆ. ಮತ್ತೆ ಹೇಳಿದರು, ಇಲ್ಲ ನೀನೇ ಪ್ರಧಾನ ಹಾಸ್ಯ ಮಾಡು, ತೊಂದರೆ ಇಲ್ಲ, ಎಲ್ಲರೂ ಇದ್ದೇವೆ ನಾವು, ಹೆದರಬೇಡ ನೀನು, ಧೈರ್ಯ ತುಂಬಿದರು. ಆ ಧೈರ್ಯ ಎನ್ನುವುದು ಈ ಮಟ್ಟಕ್ಕೆ ಇವತ್ತು ಬಂದು ತಲುಪಿದೆ. ಹಾಗೆ ನಿರಂತರವಾಗಿಯೂ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಲ್ಲಿ ಪೆರಡೂರು ಯಕ್ಷಮಿತ್ರರು ಇನ್ನು ಮುಂದೆ ಸಹ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಅವ್ರ ಕೈಯಿಂದ ಆಗಲಿ, ಆ ದೇವರವರಿಗೆ ಆ ಅನುಗ್ರಹ ಕೊಡಲಿ ಅನ್ನೋದಾಗಿ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಮುಖ್ಯವಾಗಿ ಒಬ್ಬರನ್ನು ಮರೆತೆ ಎಲ್ಲರೂ ನೆನಪು ಮಾಡಿದೆ. ಆ ನೆನಪನ್ನು ಮರ್ತಿದೆ ಅಂತೇಳಿ ಮನಸ್ಸಿಂದ ಮರ್ತದ್ದಲ್ಲ, ಇಲ್ಲಿ ನೆನಪು ಮಾಡುವಾಗ ಮರೆತೆ. ಯಾರು ಕೇಳಿದರೆ, ನಾನು ಈ ಪೆರಡೂರು ಮೇಳಕ್ಕೆ ಪ್ರಥಮದಲ್ಲಿ ಬರುವಾಗ ಮೇಘರಂಜಿನಿ ಎಂಬ ಆಖ್ಯಾನ ಅದನ್ನು ಕೊಟ್ಟವರು ಈ ಪುಣ್ಯಾತ್ಮ ಪವನ್ ಕಿರಣ್ ಗೆರಡೆಯವರು. ಅವರ ಪ್ರಸಂಗ ನಮ್ಮ ಬದುಕಿನ ಹೇಗೆ ತಿರುವು ಪಡೆದು ಕೇಳಿದರೆ, ಆ ವರ್ಷ ನಾನು, ಆಮೇಲೆ ಜನಾರ್ದನ್ ಆಚಾರ್ಯರು, ಗೋಪಾಲಾಚಾರ್ಯರು, ವಿಶ್ವನಾಥಾಚಾರ್ಯರು, ತೊಂಬಟ್ಟು 4 ಜನ ಆಚಾರ್ಯರು ಒಟ್ಟಿಗೆ ರಂಗ ಪ್ರವೇಶ. ಅದೊಂದು ಆ ವೈಭವ. ಅವತ್ತ ಈ ಮನುಷ್ಯನ ಆ ಒಂದು ಪ್ರಸಂಗದಲ್ಲಿ ನಾನು ಬಂದು ಕುಳಿತು ಭಾಗವತಿಕೆಯನ್ನು ಮಾಡಿ ನಾವು ಗೆದ್ದದ್ರಿಂದ ಇವತ್ತಿಷ್ಟು ವರ್ಷ ಪೆರಡೂರು ಮೇಳದ ಈ ವೇದಿಕೆಯಲ್ಲಿ ನನಗೆ ಮುಂದುವರಿಲಿಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಆ ಪ್ರಸಂಗದ ಕವಿಯನ್ನು ನೆನಪಾಡ್ಕೊಳ್ಬೇಕಾದ್ದು ನನ್ನ ಮುಖ್ಯ ಕರ್ತವ್ಯ. ನನ್ನ ಬದುಕಿಗೆ ಪವನನ ಕೊಡುಗೆಯೂ ಸಹ ಅಪಾರವಾಗಿದೆ ಎಂಬುದಾಗಿ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆ ನಮ್ಮ ಪವನಣ್ಣಿಗೂ ಬರಬೇಕು. ಹಾಗೆ ಈ ಸಂಘಟನೆಯಲ್ಲಿ ಪ್ರೋತ್ಸಾಹಿಸಿದಂಥ ಎಲ್ಲವರ ಹೆಸರು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಪ್ರವೀಣಣ್ಣನ ಆದಿಯಾಗಿ ಶಶಿಧರ, ಪ್ರಭಕರಣ್ಣ ಎಲ್ಲ ಇವರೆಲ್ಲರನ್ನು ಸಹ ಮತ್ತೊಮ್ಮೆ ಅಭಿನಂದಿಸುತ್ತಾ, ಅದಕ್ಕಿಂತ ಕಲಾವಿದರ ಬೆಳೆಯುವಲ್ಲಿ ಮಾಧ್ಯಮದವರು, ಈಗ ಯೂಟ್ಯೂಬ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಫೇಸ್ಬುಕ್, ಇದರಲ್ಲಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದಂಥ ಎಲ್ಲ ಜಾಲತಾಣದ ಯಾರ್ಯಾರು ಆ ಯೂಟ್ಯೂಬಿನ ಮಾಲಕರಿದ್ದಾರೋ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ.
ಎಸ್ ಎಲ್ಲ ಸನ್ಮಾನವನ್ನು ಸ್ವೀಕರಿಸಿದ ಇಬ್ಬರು ಕಲಾವಿದರು ಕೂಡ ಅಭಿವಂದನೆಗಳನ್ನು ಸಲ್ಲಿಸ್ತಾ ಸನ್ಮಾನವನ್ನು ನೆರವೇರಿಸಿಕೊಟ್ಟ ಯಕ್ಷ ಮಿತ್ರರು, ವಿಶೇಷವಾಗಿ ಅಭಿನಂದನಾ ಭಾಷಣದ ಮೂಲಕ ಈ ಸನ್ಮಾನಕ್ಕೊಂದು ವಿಶೇಷವಾದ ಮೆರುಗನ್ನು ನೀಡಿದಂತಹ ಪವನ್ ಕಿರಣ್ ಕೆರೆ ಅವರಿಗೆ ನಿಮ್ಮ ಗಟ್ಟಿ ಚಪ್ಪಾಳೆಯ ಧನ್ಯವಾದ ಬೇಕು. ವಿಶೇಷವಾಗಿ ನಿಮಗೆ ನೀವು ಒಂದು ಗಟ್ಟಿ ಚಪ್ಪಾಳೆ ಕೊಡಬೇಕು, ಯಾಕಂದರೆ ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ತಾಳ್ಮೆಯನ್ನು ಇದಕ್ಕಾಗಿ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ನೀವೊಂದು ಗಟ್ಟಿ ಚಪ್ಪಾಳೆಯನ್ನು ಕೊಡ್ಕೊಂಡು ಸಂಭ್ರಮಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಯಕ್ಷಗಾನ ಗೆಳಿ, ಯಕ್ಷಗಾನ ಬಾಳ್ಗೆ.